ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆನೇ ಇವತ್ತು ಮುದ್ದೆ ಸಾಂಬಾರು ಮಾಡಿದ್ದೀನಿ. 2 ಹಪ್ಳ ಹಾಕಿದ್ದೀನಿ. ಚಳಿಗಾಲಕ್ಕೆ ಮುದ್ದೆ ಚೆನ್ನಾಗಿರ್ತೈತೆ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೈಂಡ್ ಹಾಕಬೇಕಾಗಿತ್ತು ಮಕ್ಕಳು ಬುಕ್ಸ್ಗೆಲ್ಲ ಇಬ್ಬರದೂ. ತುಂಬ ಬುಕ್ಸ್ ಇತ್ತು, ಒಂದು 60 ಬುಕ್ಸ್ ಇತ್ತು. ಅವ್ರದ್ದು ಬೈಂಡ್ ಹಾಕೋಷ್ಟರೊಳಗೆ ಸಾಕಾಯಿತು. 2 ಡೇಸ್ ಹಾಕಿದ್ದೀವಿ ಇದು ಬೈಂಡ್ಸು. ನಾನು ಕಟ್ ಮಾಡಿ ಕೊಡ್ತಾಯಿದ್ದೆ, ಯಜಮಾನ್ರು ಬೈಂಡೆಲ್ಲ ಹಾಕಿ ಪಿನ್ ಹೊಡೆದು ಇಡ್ತಾಯಿದ್ರು. ಇನ್ನೂ ಲೇಬಲ್ ಅಂಟಿಸಿಟ್ಟಿದ್ದಾರೆ, ನೇಮ್ ಕೂಡ ಬರೆದಿಲ್ಲ ಇನ್ನೂ. ತುಂಬ ಬುಕ್ಸ್ ಇತ್ತು, ಹಂಗಾಗಿ ಹಾಕ್ತಾಯಿದ್ದೀರಿ ಇಬ್ಬರೂ. ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ, ಹಸ್ಬೆಂಡ್ ಹಾಕ್ತಾಯಿದ್ದಾರೆ. 2 ಡೇಸ್ ಹಾಕಿದ್ದೀವಿ, ಆದರೂ ಇನ್ನೂ ಐತೆ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಪ್ರತಿಯೊಂದು ಮಾಡಿಕೊಡ್ಬೇಕು. ಇದು ನಾನು ಬಿಲ್ ಸಮೇತ ತೋರಿಸ್ತಾ ಇದ್ದೀನಿ ಎಷ್ಟಾಗೈತೆ ಬಿಲ್ಸು ಅಂತ. ನನ್ನ ಮಗನಿಗೆ ಮಾತ್ರ, ನನ್ನ LKG ಹುಡುಗನಿಗೆ ತುಂಬ ಬುಕ್ಸ್ ಐತೆ. ನಮ್ಮ ಕಾಲದಲ್ಲಿ ಅವಾಗ 5-6 ಬುಕ್ಸ್ ಇರ್ತಾಯಿತ್ತು ಅಷ್ಟೇ. 5 ಸಬ್ಜೆಕ್ಟ್ಗೆ 5 ಬುಕ್ಸು, ಒಂದು ಎಕ್ಸ್ಟ್ರಾ ರಫ್ ನೋಟ್ ಇರ್ತಾಯಿತ್ತು. ಇವಾಗ ಆ ಥರ ಅಲ್ಲ, ಕ್ಲಾಸ್ ವರ್ಕ್ ಒಂದು ಬುಕ್ಕು ಮತ್ತು ಹೋಮ್ವರ್ಕ್ ಒಂದು ಬುಕ್ಕು, ರಫ್ ನೋಟ್ ಸಪ್ರೇಟು, ಈ ಥರ ಇದೆ ಬುಕ್ಸ್ಗಳು. ಅಷ್ಟು ಬುಕ್ಸು ಬರೀತಾರ ನಮ್ಮ ಮಕ್ಕಳು ಅನಿಸ್ತೈತೆ. ತುಂಬ ಬುಕ್ಸ್ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಬೇರೆ, ನೋಟ್ ಬುಕ್ಸ್ ಬೇರೆ. ತುಂಬ ಅಂದರೆ ತುಂಬ ಬುಕ್ಸ್ ಐತೆ, ಹಾಕೋತಲ್ಕೆ ಸಾಕಾಗೋಯ್ತು. ಇಬ್ಬರು ಹಾಕ್ತಾಯಿದ್ದೀವಿ, ನಾನು ಹಸ್ಬೆಂಡ್ ಇಬ್ಬರೂ. ಮಕ್ಕಳು ಊರಿಗೆ ಹೋಗಿದ್ರು, ಹಂಗಾಗಿ ಅವರಿದ್ರೇಗನ ಇನ್ನೂ ಅದು ಮುಟ್ಟೋದು ಇದು ಮುಟ್ಟೋದು ಮಾಡ್ತಾರೆ ಅಂತ ಬೇಗ ಬೇಗ ಬೈಂಡ್ ಹಾಕ್ತಾಯಿದ್ದೀವಿ. ರೋಲ್ ಶೀಟ್ ಬಂದು, ಒಂದು ರೋಲ್ ಬಂದು ಬೈಂಡ್ ಶೀಟು 50 ರುಪೀಸು. ನಾವು 5 ರೋಲ್ ತಂದಿದ್ವಿ. ಸ್ಕೂಲಲ್ಲಿ ನನ್ನ ಮಗನಿಗೆ LKG ಫುಲ್ಲಲ್ಲೇ ಕೊಡ್ತಾರೆ, ಅವರು 2 ಬೈಂಡ್ ಶೀಟ್ ಕೊಟ್ಟಿದ್ದರು. ಇನ್ನು ನನ್ನ ಮಗಳಿಗೆ 3 ತಂದಿದ್ರೆ, ಇದು ಲಾಂಗ್ ಬುಕ್ಕು ದೊಡ್ಡ ಬುಕ್ಕು, ಅದರಿಂದ 3 ರೋಲ್ ಶೀಟ್ ತಂದಿದ್ವಿ. ಕರೆಕ್ಟಾಗಿ ಆಯಿತು, ಎಲ್ಲ ಬೈಂಡ್ಸ್ ಹಾಕಿತ್ತು. ಇಷ್ಟು ಬುಕ್ಸು ಹಾಕೋಷ್ಟರೊಳಗೆ ಸಾಕಾಯ್ತು. ಓದೋದು ಅಷ್ಟೇ, ಅದೇನು ಓದ್ತಾರೋ ಗೊತ್ತಿಲ್ಲ. ಎಲ್ಲ ಮಾಡ್ತಾಯಿದ್ದೀವಿ. ಫೈನಲಿ ತೋರಿಸ್ತೀನಿ ನಾನು ಎಷ್ಟು ಬುಕ್ಸ್ ಬೈಂಡ್ ಹಾಕಿದ್ದೀರಿ ಅಂತ. ತುಂಬ ಕಷ್ಟಪಟ್ಟು ಬೈಂಡಿಗಳು ಹಾಕ್ಬಿಟ್ರಿ. ಅಲ್ಲಿ ಕುತ್ಕೊಳ್ಳೋ ಅಷ್ಟರೊಳಗೆ ಸಾಕಾಯ್ತದೆ. ಒಂದು 50-55 ಬುಕ್ಕು ಹಾಕಿದ್ದೀರಿ ಟೋಟಲ್ಲು. ನಾನು ಕಟ್ ಮಾಡಿ ಕೊಟ್ಟರೆ ಹಸ್ಬೆಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಪಿನ್ ಹೊಡೆದು ಲೇಬಲ್ ಹಾಕ್ತವ್ರೆ. ಇನ್ನು ನೇಮ್ ಕೂಡ ಬರೆದಿಲ್ಲ. ನಮ್ಮ ಕಾಲದಲ್ಲಿ 5 ಬುಕ್ಕು 10 ಬುಕ್ಕು, ಲಾಸ್ಟ್ ಟೆಕ್ಸ್ಟ್ ಬುಕ್ 5, ನೋಟ್ ಬುಕ್ 5, ರಫ್ ನೋಟ್ 1 ಅಷ್ಟೇ ಆಗಿರ್ತಾಯಿತ್ತು. ಇವಾಗಿನ ಇದರಲ್ಲಿ ಸಖತ್ ಬುಕ್ಸು ಬರೀಬೇಕು, ಅಷ್ಟೇ ಓದಿಸ್ಬೇಕು. ನಮ್ಮ SLCಗೆ ಬರೋ ಅಷ್ಟು ಬುಕ್ಕು ಇವಾಗ LKG UKG ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರ್ತೈತೆ ಅಷ್ಟು. ನಮ್ಮ ಕಾಲದಲ್ಲಿ ಒಂಥರ ಇತ್ತು 19 ಕಿಡ್ಸಲ್ಲಿ, ಇವಾಗ ಆ ಥರ ಇಲ್ಲ. ಮಕ್ಕಳು ಚೆನ್ನಾಗಿ ಓದಬೇಕು ಅಷ್ಟೇ ಇವಾಗ ಇಂಪಾರ್ಟೆಂಟು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಓದಿದ್ರೇ ಮುಂದೆ ಅವ್ರ ಲೈಫು ಅನ್ನೋದೇ ಇವಾಗ ದೊಡ್ಡ ಇದು. ಇನ್ನು ನೀವು ಫ್ರೆಂಡ್ಸ್ ಎಲ್ಲ ಮಕ್ಳಿಗೂ ಬೈಂಡ್ಸ್ ಹಾಕ್ಬಿಟ್ಟಿದ್ದೀರಾ? ನಿಮ್ಮ ಮಕ್ಳಿಗೂ ಬೈಂಡ್ಸ್ ಹಾಕಿದ್ದೀರಾ ಅನ್ಕೊತೀನಿ. ಇದೇ ಕೆಲಸ ನಮ್ಗೆ ಮನೆಯಲ್ಲಿ, ಕೆಲಸ ಜಾಸ್ತಿ ಇದೆ. ಕೆಲಸ ಸ್ಕೂಲ್ಗೆ ಹೋಗ್ಬೇಕಂದ್ರೆ, ಇನ್ನು ಅವರು ಪ್ರಾಜೆಕ್ಟ್ಗಳು ಮಾಡೋವಾಗ ಅದು ಇದು ಬೇಕು ಅಂತ ಆವಾಗ ಒಂದು ಸ್ವಲ್ಪ, ಯಾಕಂದರೆ ಅವರು ಮೈಂಡ್ ಇಂಪ್ರೂವ್ ಆಗಬೇಕಲ್ಲ, ಹಂಗಾಗಿ ಎಲ್ಲ ಮಾಡಬೇಕು. ಅವ್ರು ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಚೆನ್ನಾಗಿ ಓದಬೇಕು ಅನ್ನೋದೇ ದೊಡ್ಡ ಕನಸಾಗಿರ್ತದೆ ಎಲ್ಲ ತಾಯಿ ತಂದೆಗೂ. ನಮಗೂ ಅಷ್ಟೇ. ಹಾಗೆ ಒಂದು ಛತ್ರಿ ತಗೊಬಂದಿದ್ದೀನಿ ನಾನು, 150 ರುಪೀಸು. ಚೆನ್ನಾಗಿತ್ತು. ಇದು ರೋಡ್ ಸೈಡಲ್ಲಿ ಮಾರ್ತಾಯಿದ್ರು, 150 ರುಪೀಸು.
ತಗೊಬಂದಿದ್ದೀವಿ. ಇನ್ನು ಮಕ್ಕಳಿಗೆ ಛತ್ರಿ ಹಾಕ್ಕೊಂಡು ನಡ್ಕೊಂಬರೋಕ್ಕಾಗಲ್ಲ, ರೈನ್ ಕೋಟ್ ಬೇಕು. ನೋಡಿದ ರೋಲು ಬೈಂಡ್ ರೋಲು 50 ರುಪೀಸ್, ಅದು 120 ಏನೋ ಇದೆ. ಆಫ್ ಆ್ಯಂಡ್ ಆಫ್ ರೇಟು ಅಂದ್ಬಿಟ್ಟು 50 ರುಪೀಸ್ಗೆ ಹಾಕ್ಕೊಟ್ಟಿದ್ದಾರೆ. ಹೋಲ್ಸೇಲಲ್ಲಿ ತಂದಿರೋದು. ಆಲ್ ಇನ್ ಒನ್ ಇದು ಸೆಮಿಸ್ಟರ್ 1 ಅಂದ್ಬಿಟ್ಟು. ನನ್ನ ಮಗಳು ಇವಾಗ 3rd ಸ್ಟ್ಯಾಂಡರ್ಡು, ಮಗ LKG. ಇನ್ನೂ ಒಂದಷ್ಟು ಬುಕ್ಸ್ ಕೊಟ್ಟಿಲ್ಲ, ಈಗ ಸ್ಟಾರ್ಟ್ ಆಗೈತೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ತಗೊಬರ್ಬೇಕು. ಇದು ಕರ್ಸಿವ್ ರೈಟಿಂಗ್ ಬುಕ್ಕು, ಮಗು ಹ್ಯಾಂಡ್ ರೈಟಿಂಗ್ ಬರೋದಕ್ಕೆ ಅಂದ್ಬಿಟ್ಟು. ತುಂಬ ಲೆಂತ್ ವಿಡಿಯೋ, ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ನೋಡಿ. ಬೈಂಡ್ ಈ ಥರ ಹಾಕಿ ತುಂಬ ಚೆನ್ನಾಗಿ ಕುತ್ಕೊತೈತೆ. ಅದು ವೈಟ್ ಕಲರ್ ಶೀಟೇ, ಬೈಂಡೇ ತಂದಿರ್ರಿ. ವೈಟ್ ಕಲರ್ ಬೈಂಡು ಏನಕ್ಕೆ ಕೊಡ್ತಾರೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಇನ್ನು. ಏನಕ್ಕಂದರೆ ಬೇಗ ಮಕ್ಕಳು ಬುಕ್ಕು ಎತ್ತಿ ಓಪನ್ ಮಾಡಿ ಯಾವ ಸಬ್ಜೆಕ್ಟು ಯಾವ ಬುಕ್ಕು ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ವೈಟ್ ಕಲರ್ ಬೈಂಡ್ ಕೊಟ್ಟಿರ್ತಾರೆ. ಯಾಕಂದರೆ ಫ್ರಂಟಲ್ಲೇ ಇರ್ತೈತೆ ಯಾವ ಬುಕ್ಕು ಯಾವ ಸಬ್ಜೆಕ್ಟ್ದು ಇದು ಅಂತ ಬೇಗ ಗೊತ್ತಾಗುತ್ತೆ ಅಂದ್ಬಿಟ್ಟು ವೈಟ್ ಶೀಟ್ ಕೊಡ್ತಾರೆ. ಇನ್ನು ಇದು ಬ್ಯಾಗ್ ಬಂದು 1126 ರುಪೀಸ್ ಐತೆ. ಆಫ್ ಆ್ಯಂಡ್ ಆಫ್ ರೇಟು ಅದರಲ್ಲಿ 600 580 ಇದೆ ಅಬೌವ್ ನಾವು ಕೊಟ್ಟಿರೋದು. ಇದು ಬರೀ ಬುಕ್ಸು ಇಷ್ಟಕ್ಕೆ ಮಾತ್ರ 1500 ರುಪೀಸ್ ಚಾರ್ಜ್ ಆಗೈತೆ. ಹೊರಗಡೆ ತಗೊಂಡಿರೋದು ಇದು ನನ್ನ ಮಗಳಿಗೆ 3rd ಸ್ಟ್ಯಾಂಡರ್ಡ್ಗೆ. ನನ್ನ ಮಗನ್ಗೆ ಬಟ್ಟೆ, ಬುಕ್ಸು, ಬ್ಯಾಗು ಮತ್ತು ಸ್ವೆಟರ್ಸು ಅವೆಲ್ಲ ಸೇರಿ ಪೆನ್ಸಿಲು, ಬೈಂಡು ಎಲ್ಲ 7000 ಆಗೈತೆ. ನನ್ನ ಮಗಳ್ಗೆ ಬುಕ್ಸು ಟೆಕ್ಸ್ಟ್ ಬುಕ್ ಮಾತ್ರ ಸ್ಕೂಲಲ್ಲಿ ತೊಗೊಂಡಿದ್ದೀವಿ 3300 ರುಪೀಸ್ ಅವ್ರಿಗೆ. ಬುಕ್ಸು ಹೊರಗಡೆ, ಟೆಕ್ಸ್ಟ್ ಬುಕ್ಕಲ್ಲ, ನೋಟ್ ಬುಕ್ಕು ಹೊರಗಡೆ ತೊಗೊಂಡಿದ್ದೀರಿ 1000. ಬ್ಯಾಗು ಎಲ್ಲ ಸೇರಿ 1500 ರುಪೀಸ್ ಆಗಿದೆ. ಇನ್ನು ಹೊರಗಡೆ ಶೂಸು, ಇಬ್ಬರಿಗೂ ಶೂ ಬೇಕು, ಮತ್ತು ಜಡೆ ಟೇಪು, ಸಾಕ್ಸು, ಲಂಚ್ ಬಾಕ್ಸು, ವಾಟ್ರ್ ಬಾಟ್ಲು. ಎಷ್ಟು ಖರ್ಚು ಬರ್ತೈತೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಖರ್ಚು ಬರ್ತೈತೆ. ಇಷ್ಟು ಖರ್ಚು ಮಾಡಿ ಏನಕ್ಕೆ ಓದಿಸ್ತೀವಿ ಅಂದರೆ ನಮ್ಮ ಮಕ್ಕಳು ಒಳ್ಳೆ ಕೆಲಸದಾಗಿರಬೇಕು, ಚೆನ್ನಾಗಿ ಓದಬೇಕು, ಅವರು ನಮ್ಮ ಥರ ಕೂಲಿ ಕೆಲಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಓದಿಸ್ತಾ ಇದ್ದೀವಿ. ಫೀಸಂತೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ಫೀಸು ಇವಾಗ ಈಗಿನ ಜನ್ರೇಷನಲ್ಲಿ. ಓದೋರು ಎಲ್ಲಿದ್ದರೂ ಓದ್ತಾರೆ, ಆದರೂ ನಾಲೆಡ್ಜ್ ಬರಬೇಕಲ್ಲ. ಇಂಗ್ಲೀಷು ಹಿಂದಿ ಮೇಯ್ನು ಮಾತಾಡೋಕ್ಕೆ ಬರಬೇಕು, ಅದೇ ಮೇಯ್ನ್ ಇವಾಗ. ನಮಗಂತೂ ಬರಲ್ಲ. ನಮ್ಮ ಮಕ್ಕಳನ್ನ ಓದಲಿ ಅನ್ನೋ ಕಾರಣಕ್ಕೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ದೀವಿ. ಚೆನ್ನಾಗಿ ಓದ್ತಾಳೆ ನನ್ನ ಮಗಳು ಕೂಡ. ಇನ್ನು ಟ್ಯೂಷನ್ ಫೀಸ್ ಅಂತೆ, ಸೆಂಟ್ರಲ್ಲಿ ಆ ಫೀಸು ಈ ಫೀಸು ಎಷ್ಟೋ ಇರ್ತೈತೆ. ಎಷ್ಟೇ ಕಷ್ಟ ಆದರೂ ಮಕ್ಕಳು ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ ಅನ್ನೋದೇ ಎಲ್ಲ ತಾಯಿ ತಂದೆ ದೊಡ್ಡ ಕನಸಾಗಿರ್ತೈತೆ. ನಾವಂತೂ ಓದಿಲ್ಲ, ನನ್ನ ಮಕ್ಕಳು ಓದಲಿ ಅಂತ ತುಂಬ ಆಸೆ ಐತೆ. ಅದಾದಮೇಲೆ ನೈಟ್ ಊಟಕ್ಕೆ ಮತ್ತೆ ಮುದ್ದೆ ಸಾಂಬಾರೇ ಮಾಡಿದ್ದೆ. ಈ ಸಾಂಬಾರು ಬಂದು ನಾನು ಒಂದು ಹೋಟ್ಲಲ್ಲಿ ತಿಂದಿರೋ ಥರ ಮಾಡಿದ್ದೀವಿ. ಕೋಲಾರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವು, ಅದೇ ಥರನೇ ಮಾಡಿದ್ದಾರೆ ಹಸ್ಬೆಂಡು. ಸಾಂಬಾರು ತುಂಬ ಚೆನ್ನಾಗಿತ್ತು. ತೊಗರಿಬೇಳೆ, ಕಡಲೆಕಾಳು ಮತ್ತು ದಂಟು ಹಾಕಿ ಮಾಡಿರೋದು. ಈ ಛತ್ರಿ ಬಂದು ರೋಡ್ ಸೈಡಲ್ಲಿ 150 ರುಪೀಸು, ಅಂಗಡಿಯಲ್ಲಿ ಬಂದು 350 ರುಪೀಸು. ರೋಡ್ ಸೈಡಲ್ಲೇ ತಗೊಂಡ್ವಿ. ಇನ್ನು ಓನರು ಮಾವಿನಕಾಯಿ ಕೊಟ್ಟಿದ್ದರು ಇದು ಹಣ್ಣು ಮಾಡೋಕ್ಕೆ.
ಹೊರಗಡೆ ಪೌಡ್ರು ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ. ಇದು ನ್ಯಾಚುರಲಾಗಿ ಹಣ್ಣು ಮಾಡೋದು. ಅವರೊಂದು 20 ಮಾವಿನಕಾಯಿ ತಂದು ಕೊಟ್ಟಿದ್ರು. ಮಾಗಾಕ್ಬೇಕು ಇವಾಗ. ತುಂಬ ಚೆನ್ನಾಗಿತ್ತು ಕಾಯಿ ದಪ್ಪ ದಪ್ಪ ಆಗಿ. ಉಪ್ಪಿನಕಾಯಿ ಹಾಕೋಣ ಅಷ್ಟರೊಳಗೆ ಅದು ಇನ್ನು ಹಣ್ಣಾಗೋ ಮೂಮೆಂಟಲ್ಲಿತ್ತು. ಅದು ಹಂಗಾಗಿ ನಾವು ಉಪ್ಪಿನಕಾಯಿ ಹಾಕಿಲ್ಲ. ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತೀನಿ, ಬೇಗ ಹಣ್ಣಾಗುತ್ತೆ. ಒಂದು 4 ಡೇಸಲ್ಲಿ ನ್ಯಾಚುರಲಾಗಿ ಹಣ್ಣಾಗ್ತೈತೆ. ಅದು ನ್ಯಾಚುರಲ್ಲಾಗಿ ಹಣ್ಣು ಮಾಡ್ಬೋದು. ಇದನ್ನ ಬಕೆಟಲ್ಲಿ ಮುಚ್ಚಳ ಹಾಕಿ ಇಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಪಪ್ಸ್ ತಂದಿದ್ವಿ, ಖಾರ ಪಪ್ಸ್ ತಿಂದ್ಬಿಟ್ಟು ಹೂವು ತಂದಿದ್ದೆ. ಮಲ್ಲಿಗೆ ಹೂವು ಗುರುವಾರ ಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ಬೆಳಗ್ಗೆನೇ ವಾರ ಮಾಡೋಕ್ಕಂತ ಹೂವು ಸ್ವಲ್ಪ ಕಟ್ಟಿಟ್ಟಿದ್ದೀನಿ. 100 ಗ್ರಾಮ್ 40 ರೂಪಾಯಿ ಹೇಳ್ತಾರೆ. ಹೂವು ಸೀಸನ್ ಇದ್ರೂ ಇವಾಗ ರೇಟ್ ಜಾಸ್ತಿ ಹೇಳ್ತಾರೆ. ಎಷ್ಟೇ ಆದ್ರೂ ವಾರ ಮಾಡಬೇಕಲ್ಲ, ಹಂಗಾಗಿ 100 ಗ್ರಾಮ್ ತಂದು ಹೂವು ಕಟ್ಟಿದ್ದೀರಿ ನಾವೇ. ಇನ್ನು ಒಂದು ಮೊಳ ಬಂದು 30 ರೂಪಾಯಿ ಅಂತ ಹೇಳೋವಾಗ ಒಂದು ಮೊಳಕ್ಕೆ ಸಾಕಾಗಲ್ಲ ಅಂದ್ಬಿಟ್ಟು 100 ಗ್ರಾಮ್ ತಗೊಂಡ್ರೆ ನಮಗೆ ಸಾಕು. ಅದರಲ್ಲಿ ರೋಸು ಮತ್ತು ಜಾಮಂತಿಗೆ ತರ್ತೀವಿ. ನಾನು ಕಟ್ಟಿರೋ ಹೂವು ಈ ಥರ ಐತೆ. ತುಂಬ ಚೆನ್ನಾಗಿ ಕಟ್ಟಿದೆ ಹೂವು. ಹೂವು ಕಟ್ಟೋ ವಿಡಿಯೋ ಒಂದು ದಿವಸ ನಾನು ಫುಲ್ ಡೀಟೇಲ್ ಆಗಿ ಕೊಡ್ತೀನಿ ನೋಡಿ. ಚೆನ್ನಾಗಿ ತುಂಬ ಇಷ್ಟಪಟ್ಟು ಕಟ್ತೀನಿ. ಹೂವು ಮಾತ್ರ ಚೆನ್ನಾಗಿ ಬೇಗ ಬೇಗ ಕಟ್ತೀನಿ ನಾನು. ಅದಾದಮೇಲೆ ನಾನು ಸೋಮವಾರ ಬೆಳಗ್ಗೆ ದೇವ್ರ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ, ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೋಗ್ತಾ ನಾನು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಇದ್ದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಿ. ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಹೋಗ್ತಾ ಇದ್ದೀವಿ. ಅಲ್ಲಿ ರೋಸು ಈ ಥರ ಇತ್ತು, ದೇವ್ರಿಗೆ ಕೊಡೋಕ್ಕಂತ ರೋಸು ಇಟ್ಟಿರ್ತಾರೆ. ಬಿಸ್ಕೆಟು ರೋಸು ಜಾಸ್ತಿ. ಕಟ್ಬಂದು 30 ರುಪೀಸು 40 ರುಪೀಸು ಯಾರು ಬೇಕೋ ತೊಗೋಬೋದು. ನೋಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು, ನಾನು 3 ಮಂತ್ 4 ಮಂತ್ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಹಂಗಾಗಿ ಹೋಗೋಣ ಅಂತ ಹೋಗಿದ್ದೀವಿ ಇವತ್ತು. ದೇವ್ರ ಕೃಪೆ ನಮ್ಮ ಮೇಲೆ ಇರಲಿ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ನಮ್ಮ ಮನೆಯೆಲ್ಲ ಚೆನ್ನಾಗಿರಲಿ. ಬೆಳಗ್ಗೆನೇ ಪೂಜೆಗೆ ಹೋದರೆ ಒಂಥರ ಖುಷಿ, ಫ್ರೆಶ್ ಆಗಿರುತ್ತೆ. ಟಿಫನ್ ಮಾಡೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ತುಂಬಾ ಖುಷಿ ಆಯ್ತದೆ. ಊಟ ಮಾಡ್ಕೊಂಡು ಹೋದ್ಮೇಲೆ ಒಂಥರ, ಊಟ ಮಾಡೋಕ್ಕಿಂತ ಮುಂಚೆ ಹೋದರೆ ಒಂಥರ ಖುಷಿ ಇರ್ತೈತೆ. ಹೋಗ್ತಾಯಿದ್ವಿ. ಇನ್ನು ದೇವರನ್ನ ಕೈ ಮುಟ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ಈ ಥರ ಬೆಂಕಿ ಹಾಕಿರ್ತಾರೆ, ಅದು ಹೋಗಿ ಎಲ್ಲ ಮುಕ್ಕೊಂಬರ್ರಿ. ಅಲ್ಲಿ ಬಾಬಾ ದೇವಸ್ಥಾನದಲ್ಲಿ ಒಂದು ಅರಿವೆಯಲ್ಲಿ ನೀರಿಟ್ಟಿರ್ತಾರೆ, ಅದು ಕುಡೀರಿ, ಆರೋಗ್ಯ ಚೆನ್ನಾಗಿರುತ್ತೆ. ಅದು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನು ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಪ್ರಸಾದ ತಗೊಂಡು ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ. ಇನ್ನು ಪಾರಿಜಾತ ಹೂವು ಇನ್ನೂ ಯಾರ್ಯಾರು ನೋಡಿಲ್ಲ ಅಂದರೆ ನಾನು ನೋಡಿಲಿ ಕ್ಲಿಯರಾಗಿ. ಇದು ಪಾರಿಜಾತ ಹೂವು. ಇದು ಬಾಬಾಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿಗೆ ತುಂಬಾ ಇಷ್ಟ. ಇದು ಪಾರಿಜಾತ ಹೂವು ತುಂಬ ಫ್ರೆಶ್ ಆಗಿತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸ ಆದಮೇಲೆ ಸ್ಯಾರಿ ಕುಚ್ಚಾಕ್ತಾ ಇದ್ದೀನಿ. ನಾನು ಬಂದು ಇದು ಜಪಾನ್ ತುಲಿ 10 ನಂಬರು ನೀಡಲು ಯೂಸ್ ಮಾಡ್ತಾ ಇದ್ದೀನಿ ಬೇಬಿ ಕುಚ್ಚಾಕೋಕ್ಕೆ. ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಸ್ಯಾರಿ ಕುಚ್ಚಾಕ್ಬೋದು. ಈ ಬಿಡ್ಸ್ ತಗೊಂಡಿದ್ದೀನಿ ನಾನು, ಫ್ಲವರ್ ಬಿಡ್ಸು. ಇದು ನ್ಯಾಚುರಲ್ಲು, ಕುಂಕುಮದಲ್ಲಿ ಕಲರು ಇರಲ್ಲ. ಕೆಮಿಕಲ್ ಕುಂಕುಮ ಆಗಿರೋದ್ರಿಂದ ಕೈ ಅಂಟ್ಕೊಂಡೈತೆ. ಅದು 3 ಡೇಸ್ 4 ಡೇಸ್ ಆದರೂ ಹೋಗೋದೇ ಇಲ್ಲ ಅದು ಕಲರು. ನೋಡ್ತಾ ಇದ್ದೀರಾ ನೀವು.
ಸ್ಯಾರಿ ಕುಚ್ಚಾಕಿದ್ದಾದ್ಮೇಲೆ ನನ್ನ ಮಕ್ಳು ಕರ್ಕೊಂಬರ್ಬೇಕಾಗಿತ್ತು. ಇವತ್ತು ಫಸ್ಟ್ ಡೇ ಹಾಫ್ ಡೇ ಸ್ಕೂಲ್ ಇತ್ತು. ಬೇಗ ಕುಚ್ಚು ಹಾಕ್ಬಿಟ್ಟು ಹೋಗಿ ಕರ್ಕೊಬರೋಣ ಅಂತ ಹಾಕ್ತಾಯಿದ್ದೀನಿ. ಇದು ಕುಚ್ಚು ಬಂದು ಬೀಡ್ಸ್ 47 ಬೀಡ್ಸ್ ಹಾಕಿದ್ದೀನಿ. 47 ಕುಚ್ಚು ಕಟ್ಟಬೇಕು. 2 ಕಲರು ಗ್ರೀನ್ ಆ್ಯಂಡ್ ರೆಡ್ಡು 2 ಕಾಂಬಿನೇಷನ್ ಆಗಿ ಕುಚ್ಚು ಕಟ್ಟಬೇಕು. ಇದು 47 ಫ್ಲವರ್ಸ್ ಆದರೆ 47 ಕುಚ್ಚೇ ಬರ್ತದೆ. ಒಂದೊಂದು 50 ಬರುತ್ತೆ. ಬೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಬಿಡುತ್ತೆ, ಸ್ವಲ್ಪ ನಮ್ಗೆ ಟೈಮು ಕಡಿಮೆ ಹಿಡಿಯುತ್ತೆ. ಬೀಡ್ಸ್ ಇಲ್ಲಾಂದರೆ ಬರೀ ಥ್ರೆಡ್ ಹಾಕ್ಬೇಕಂದ್ರೆ ಥ್ರೆಡ್ ಜಾಸ್ತಿ ಹಿಡಿಯುತ್ತೆ. ಅದು ಇದು ಬೇಬಿ ಕುಚ್ಚು ಹಾಕೋದಂದ್ರೆ ಕಾಸು ಒಂದು ಸ್ವಲ್ಪ ಕಡಿಮೆನೇ ಕೊಡ್ತಾರೆ. ತುಂಬ ಕೆಲಸ ಐತೆ ಇದು ಬೇಬಿ ಕುಚ್ಚಲ್ಲಿ. ದಾರ ಸುತ್ತಬೇಕು, ದಾರ 2 ಕಟ್ಟಬೇಕು, ಬೀಡ್ಸ್ ಹಾಕಬೇಕು, ಮತ್ತು ಜಾಸ್ತಿ ಟೈಮು ಹಿಡಿಯುತ್ತೆ ಇದು. ಈ ಥರ ಮನೇಲಿ ಕೆಲಸ ಮಾಡ್ತಾಯಿದ್ರೆ ಯಾವುದು ಯೋಚನೆನೂ ಬರೋಲ್ಲ. ಕೆಲಸ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಯೋಚನೆ ಬರೋದು ಹೆಣ್ಮಕ್ಳಿಗೆ ಮನೇಲಿ. ಅದಾದಮೇಲೆ ಇನ್ನು ನನ್ನ ಮಗನೂ ಒಂದು ಸ್ವಲ್ಪ ಮಲಗಿದ್ದೆ. ಊರಿಗೋಗಿ ಬಂದಿದ್ದರು. ಅವ್ರಿಗೆ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ನಿದ್ದೆ ಮಾಡ್ತಾಯಿದ್ರು. ನಾನು ಒಬ್ಬಳೇ ಸ್ಕೂಲ್ ಹತ್ರ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಮಗಳು ಫಸ್ಟ್ ಡೇ ಸ್ಕೂಲಲ್ಲ, ಹೋಗಿ ಕರ್ಕೊಂಬರೋಣ ಅಂತ. ಇನ್ನು ಆ ಸ್ಕೂಲಲ್ಲಿ ತುಂಬ ಸ್ಟ್ರಿಕ್ಟು. ಫಸ್ಟ್ ಡೇನೇ ಬಟ್ಟೆ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಡೇನೇ ಕಲರ್ ಡ್ರೆಸ್ ಬೇಡ ಅಂತ ಹೇಳಿದರು. ಸ್ಕೂಲ್ ಡ್ರೆಸ್ಸೇ ಹಾಕೋ ಬರಬೇಕು ಅಂತ. ಇನ್ನು ಇವತ್ತಿಂದ ಸ್ಟಾರ್ಟು ನನ್ನ ಕೆಲಸ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಮಕ್ಳಿಗೆ ಟಿಫನ್ ಅವ್ರಿಗೆ ರೆಡಿ ಮಾಡು, ಯಜಮಾನ್ರಿಗೆ ಬಾಕ್ಸ್ ಕಟ್ಟು, ಮಕ್ಳಿಗೆ ಬಾಕ್ಸ್ ಕಟ್ಟು, ಇದೆ ಕೆಲಸ. 9:30ವರೆಗೂ ಜಾಸ್ತಿ ಕೆಲಸ ಇರ್ತೈತೆ. ಫ್ರೀ ಇರೋಲ್ಲ. ಅವರ ಓದಿದ್ದಾಗಿದ್ದಾದಮೇಲೆ ಮನೇಲಿ ಕೆಲಸ ಇರ್ತೈತೆ. ಫ್ರೀ ಅಂತೂ ಹೆಣ್ಮಕ್ಳಿಗೆ ಯಾವಾಗೂ ಇರೋಲ್ಲ. ಯಾವುದೋ ಒಂದು ಕೆಲಸ ಮಾಡಿದ್ರೆ ನಮ್ಮ ಖರ್ಚಿಗೆ ದುಡ್ಡಾಗುತ್ತೆ ಅನ್ನೋ ಖುಷಿಗೆ ಮಾಡ್ತೀವಿ ನಾವು. ನಮ್ಮ ಕಷ್ಟ ಹಂಗಿರ್ತೈತೆ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಹೆಚ್ಚು ವಿಡಿಯೋ ಹಾಕ್ತೀನಿ ನೋಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರಬೇಕಂದ್ರೆ ನಾನು ಸಬ್ಸ್ಕ್ರೈಬ್ ಬಟನಲ್ಲಿ ಆಲ್ ಅಂತ ಒತ್ತಿ, ಬೆಲ್ ಐಕಾನ್ ಬಟನ್ ಒತ್ತಿ, ಬೇಗ ಫಸ್ಟ್ ನಿಮಗೆ ಬರುತ್ತೆ ನೋಡಿ. ಈ ಥರ ಬೀಡ್ಸ್ ಹಾಕಿದ್ದೀನಿ. ಒಂದೇ ಗ್ಯಾಪ್ ಸಮವಾಗೈತೆ. ಇದು ನೋಡಿ ಹೇಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ಅದಾದಮೇಲೆ ದಾರ ಸುತ್ತಬೇಕು. ಕುಚ್ಚಾಗಿದ್ದಾದಮೇಲೆ 2 ಕಲರ್ ದಾರ ಈ ಥರ ಸುತ್ತಬೇಕು. ಒಂದೊಂದು ಸರಿ ಕೈ ತುಂಬ ನೋವು ಬಂದುಬಿಡ್ತೈತೆ. ಇನ್ನು ಯಾವ ಥರ ನೀವು ಚೇಂಜಸ್ ಮಾಡ್ತೀರೋ ಕುಚ್ಚಾಕೋದ್ರಲ್ಲಿ ಹೇಳಿ ಕಮೆಂಟ್ ಮಾಡಿ. ಒಂದು ಐಡಿಯಾ ಕೊಡಿ. ನಾನು ಈ ಥರ ಮಾಡ್ಕೊತೀನಿ. ಎರಡು ಕಲರ್ ದಾರ ಸುತ್ಕೊಂಡಿದ್ದಾದ್ಮೇಲೆ ಇನ್ನು ನನ್ನ ಮಗಳನ್ನ ಕರ್ಕೊಬರ್ಬೇಕು. ನಾನು 2:30 ಆಯಿತು. ಸ್ಕೂಲ್ ಹತ್ರ ಹೋಗಿದ್ದೀನಿ. ಫಸ್ಟ್ ಡೇ ಸ್ಕೂಲ್ ಇದು ಇವತ್ತು. ಒಂದು ದಿವಸನೂ ಮಿಸ್ ಮಾಡಲ್ಲ ನನ್ನ ಮಗಳು. ಏನೇ ಜ್ವರ ಬಂದಿರಲಿ, ಏನೇ ಆಗಿದ್ರೂ ಅಷ್ಟೇ, ಸ್ಕೂಲ್ ಮಾತ್ರ ಹೋಗೋದು ಮಿಸ್ ಮಾಡಲ್ಲ. ಖುಷಿಯಿಂದ ಹೋಯ್ತಾಳೆ. ಅದೊಂದು ಖುಷಿ. ಅದು ಮೆಡಲ್ ಸಿಗ್ತೈತೆ ಅಂತ ಅದೊಂದು ಖುಷಿ. ಒಂದು ದಿವಸ ಲೀವ್ ಹಾಕ್ದಿರ ಇದ್ದರೆ ಲಾಸ್ಟಲ್ಲಿ ಮೆಡಲ್ ಸಿಗುತ್ತೆ ಅಂದ್ಬಿಟ್ಟು ಖುಷಿ ಅವಳಿಗೆ. ಇದು ಫಸ್ಟ್ ಡೇ ಅದು ಇದಾಗಿದ್ದಾರೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಬಸ್ಸಾರು ಮುದ್ದೆ ಮಾಡಿದ್ದೀನಿ. ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗೈತೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಕಷ್ಟಪಡ್ತೀನಿ. ನನಗೆ ಅದು ಪ್ರತಿಫಲ ಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಹೀಗೆ ಇರಬೇಕು. ಬಸ್ಸಾರು ಮುದ್ದೆ ಮಾಡಿದ್ದೀನಿ. ವಿಡಿಯೋ ನೋಡಿ ಶಾರ್ಟ್ಸು ಹಾಕಿದ್ದೀನಿ. ಶಾರ್ಟ್ಸು ಮತ್ತು ವಿಡಿಯೋ ನೋಡಿ ಎರಡು ನನಗೆ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಹೆಚ್ಚೆಚ್ಚು ವೀಡಿಯೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.
ನೀವು ಮನೆಯಲ್ಲಿದ್ದರೆ ಈ ಥರ ಯಾವ ಕೆಲಸ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಕೆಲಸ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಮ್ಮ ಮೈಂಡು ಫ್ರೆಶ್ ಆಗೈತೆ. ಕೆಲಸ ಮಾಡ್ತಾಯಿದ್ರೆ ಏನು ಯೋಚನೆ ಬರಲ್ಲ. ಕೆಲಸ ಇಲ್ಲ ಅಂದ್ರೇ ತುಂಬ ಯೋಚನೆ ಬರ್ತೈತೆ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.